ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವರ್ಲ್ಡ್ ಜಿಯೋಗ್ರಫಿಲಿ ಇದನ್ನು ತಿಳ್ಕೊಳ್ಳೋಣ, ಓಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಓಷನ್ಸ್ ವೆರಿ ವೆರಿ ಇಂಪಾರ್ಟೆಂಟು. ಅಂದರೆ ಇಲ್ಲಿ ನಾನು ಜಸ್ಟು ಏನಿದೆ ಇಂಪಾರ್ಟೆಂಟ್ ಅದನ್ನೇ ಹೇಳ್ತೀನಿ, ಜಾಸ್ತಿ ಹೇಳೋಕ್ಕೋಗಲ್ಲ. ಅದೇ ಥರ ಕ್ವಶನ್ಸೇ ಬರುತ್ತೆ. ಬೇಕು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ ತೆಗೆದು ನೋಡಿ, ಇದೇ ಕ್ವಶನ್ಸ್ ಇರುತ್ತೆ. ಓಕೆ, ನಾನು ಏನು ಬರುತ್ತೋ ಎಕ್ಸ್ಪೆಕ್ಟೆಡ್ ಅಷ್ಟೇ ಹೇಳೋದು. ಫಸ್ಟ್ ಓಷನ್ಸಲ್ಲಿ ಪೆಸಿಫಿಕ್ ಓಷನ್, ನಿಮ್ಗೆ ಗೊತ್ತಿರೋ ಹಾಗೆ ಪೆಸಿಫಿಕ್ ಓಷನ್. ಏನಿದು ಪೆಸಿಫಿಕ್ ಓಷನ್? ತುಂಬ ಡೀಪೆಸ್ಟ್ ಓಷನ್, ತುಂಬ ಡೀಪೆಸ್ಟ್. ಎಲ್ಲ ಓಷನ್ಸು ಕಂಪೇರ್ ಮಾಡಿದರೆ ನಮ್ಮ ಪೆಸಿಫಿಕ್ ಓಷನ್ ತುಂಬ ಡೀಪೆಸ್ಟು. ಇಲ್ಲಿ ಕ್ವಶನ್ನು ಯಾವುದು ಡೀಪೆಸ್ಟ್ ಅಂತ ಕೇಳಲ್ಲ, ನೆನ್ಪಿಟ್ಕೊಳ್ಳಿ. ಮೆರಿನಾ ಟ್ರೆಂಚ್ ಇದು ಯಾವ ಒಂದು ಓಷನಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಅದೆಲ್ಲಿ ಬರುತ್ತೆ? ಪೆಸಿಫಿಕ್ ಓಷನಲ್ಲಿ ಬರುತ್ತೆ. ಬಟ್ ಇನ್ನೂ ಒಂದು ಲೆವೆಲ್ ಕ್ವಶನ್ ಕೇಳಬೇಕು ಅಂದರೆ ಮೆರಿನಾ ಟ್ರೆಂಚ್ನ ಆಳ ಎಷ್ಟು ಅಂತ ಕೇಳ್ತಾರೆ. 11 ಕಿಲೋಮೀಟರ್ಸ್, ನೆನ್ಪಿಟ್ಕೊಳ್ಳಿ. 11 ಕಿಲೋಮೀಟರ್ ಅಥವಾ 11,033 ಮೀಟರ್ಸ್. 11 ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸಿಂಪಲ್ ಟೆಕ್ನಿಕ್, 11 ಕಿಲೋಮೀಟರ್ಸ್ ಅಥವಾ 11 × 100, ಅದು ನೆನ್ಪಿಟ್ಕೊಳ್ಳಿ. 11,033 ಅಂತ ಕರಿಬೋದು. ಓಕೆ, ಇದಾದ ಮೇಲೆ ನೆಕ್ಸ್ಟ್ ಕ್ವಶನ್ಸ್ ಎಲ್ಲಿ ಬರುತ್ತೆ ಅಂದರೆ ಅಟ್ಲಾಂಟಿಕ್ ಓಷನ್. ಏನು ಅಟ್ಲಾಂಟಿಕ್ ಓಷನ್ನು? ವಿಚ್ ಓಷನ್ ಹ್ಯಾವ್ ಲಾಂಗೆಸ್ಟ್ ಕೋಸ್ಟ್ ಲೈನ್ ಅಂತ ಕೇಳ್ಬೋದು. ವಿಚ್ ಓಷನ್ ಹ್ಯಾವ್ ಎ ಲಾಂಗೆಸ್ಟ್ ಕೋಸ್ಟಲ್ ಲೈನ್. ಅಂದರೆ ಕೋಸ್ಟಲ್ ಲೈನ್ ಅಂದರೆ ತೀರ, ಸಮುದ್ರದ ತೀರ ಅಂದಂಗೆ ಯಾವುದು ಜಾಸ್ತಿ ಕೋಸ್ಟಲ್ ಲೈನ್ ಇದೆ ಅಂತ ಕೇಳಿದರೆ ಅದು ಅಟ್ಲಾಂಟಿಕ್ ಓಷನ್ ಇದೆ. ಕೋಸ್ಟಲ್ ಲೈನ್ ಜಾಸ್ತಿ ಇರೋದ್ರಿಂದ ಟ್ರೇಡು ಮತ್ತು ಬಿಸ್ನೆಸ್ ಕೂಡ ಜಾಸ್ತಿ ಇರುತ್ತೆ, ನೆನ್ಪಿಟ್ಕೊಳ್ಳಿ ಇದು. ನೆಕ್ಸ್ಟ್ ಕ್ವಶನ್ ಇಂಡಿಯನ್ ಓಷನಿಗೆ ಬರೋಣ. ನಾವು ಇಂಡಿಯನ್ ಓಷನ್ ನೆನ್ಪಿಟ್ಕೊಳ್ಳಿ, ಇದು ಅಟ್ಲಾಂಟಿಕ್ ಓಷನ್ಗಿಂತ ಡೀಪರ್, ನೆನ್ಪಿಟ್ಕೊಳ್ಳಿ. ಇಲ್ಲಿ ಇಂಡಿಯನ್ ಓಷನಲ್ಲಿ ಕೇಳಿದ ಏನು ಕ್ವಶನ್ ಅಂದರೆ ಇಂಡಿಯನ್ ಓಷನ್ನಲ್ಲಿ ಅತಿ ದೊಡ್ಡ ಐಲ್ಯಾಂಡ್ಸ್ಗಳು ಯಾವುವು ಅಂತ ಕೇಳ್ತಾರೆ. ಈ ಇಂಡಿಯನ್ ಓಷನಲ್ಲಿ ಅತಿ ದೊಡ್ಡ ಐಲ್ಯಾಂಡ್ ಅಂದರೆ ಹೇಳಿ ದ್ವೀಪ ಯಾವುದು ಅಂತ ಕೇಳ್ತಾರೆ. ಅದು ಮಡಗಸ್ಕರ್ ಮತ್ತು ಶ್ರೀಲಂಕಾ. ಶ್ರೀಲಂಕಾ ಮತ್ತು ಮಡಗಸ್ಕರ್ ಇವೆರಡಿದೆಯಲ್ಲ, ಇದು ಇಡೀ ಇಂಡಿಯನ್ ಓಷನಲ್ಲಿ ದೊಡ್ಡ ದ್ವೀಪಗಳು. ಅದ್ರನ್ನ ಬಿಟ್ಟು ವಾಲ್ಕನಸ್ ಬರುತ್ತೆ. ನಾನು ನೆಕ್ಸ್ಟ್ ಹೇಳ್ತೀನಿ ವಾಲ್ಕನಸ್ ಯಾವ್ಯಾವು ಅಂತ. ಇಂಪಾರ್ಟೆಂಟ್ ಅಷ್ಟೇ ಹೇಳೋದು, ಜಾಸ್ತಿ ಏನು ಹೇಳೋಕ್ಕೋಲ್ಲ, ಡೋಂಟ್ ವರಿ. ಆರ್ಟಿಕ್ ಓಷನ್. ಓಕೆ, ಈ ಆರ್ಟಿಕ್ ಓಷನ್ ಅಂದರೆ ಏನು? ಯಾವಾಗಲೂ ಕೂಡ ಐಸ್ ಇರುತ್ತೆ, ಟೆಂಪರೇಚರ್ ಕಮ್ಮಿ ಇರುತ್ತೆ, ಯಾವಾಗಲೂ ಕೂಡ ಐಸ್ ಇರುತ್ತೆ. ವೆರಿ ಥಿಕ್ ಆಫ್ ಐಸ್ ಯಾವಾಗಲೂ ವರ್ಷ ಪೂರ್ತಿ ಇರುತ್ತೆ ಇಲ್ಲಿ. ಇಟ್ ಈಸ್ ದ ಶಾಲೋವೆಸ್ಟ್ ಆಫ್ ದ ಆಲ್ ದ ಓಷನ್. ಶಾಲೋವೆಸ್ಟ್ ಅಂದರೆ ಡೆಪ್ತ್ ಕಮ್ಮಿ ಇದೆ ಅಂತ. ನೋಡಿ, ಪೆಸಿಫಿಕ್ ಓಷನ್ 4,500 ಇದೆ, ಬಟ್ ಆರ್ಟಿಕ್ ಓಷನ್ನು 1,500 ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಓಕೆ, ಆಮೇಲೆ ಸ್ಯಾಲಿನಿಟಿ ಅಂತ ಕರಿತೀವಿ, ಉಪ್ಪಿನ ಅಂಶ ಕಮ್ಮಿ ಇದೆ ಇಲ್ಲಿ ಆರ್ಟಿಕ್ ಓಷನಲ್ಲಿ. ಓಕೆ, ಇಲ್ಲಿ ಸ್ಯಾಲಿನಿಟಿ ಅಂತ ನಾವು ಏನು ಕರಿತೀವಿ, ಅದು ಉಪ್ಪಿನ ಅಂಶ ಇಲ್ಲಿ ಕಮ್ಮಿ ಇದೆ, ನೆನ್ಪಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ಕ್ವಶನ್ ಏನು ಬರುತ್ತೆ ಅಂದರೆ ಫಸ್ಟು ಮೆರಿನಾ ಟ್ರೆಂಚ್ ಅಂತ ಕೇಳಿದೆ. ಮೆರಿನಾ ಟ್ರೆಂಚು ಪೆಸಿಫಿಕ್ ಓಷನಲ್ಲೇ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಯಾವ ರಾಷ್ಟ್ರ ಹತ್ರ ಇದೆ ಅಂದರೆ ಯಾವ ರಾಷ್ಟ್ರ ಅಂದರೆ ನೇಷನ್ ಕಂಟ್ರಿ ಹತ್ರ ಇದೆ ಇದು ಫಿಲಿಪೈನ್ಸ್ ಮತ್ತು ಜಪಾನ್ ಹತ್ರ ಇದೆ, ನೆನ್ಪಿಟ್ಕೊಳ್ಳಿ. ಇದು ಫಿಲಿಪೈನ್ಸ್ ಮತ್ತು ಜಪಾನ್ ಹತ್ರ ಇದೆ, ಯಾವುದು ಮೆರಿನಾ ಟ್ರೆಂಚು. ಅದೇ ಥರ ನೋಡಿ, ಇದು ವೆಸ್ಟಿಗೆ ಬರುತ್ತೆ. ಪೆಸಿಫಿಕ್ ಓಷನ್ನ ವೆಸ್ಟ್ ಅಂದರೆ ಪಶ್ಚಿಮಕ್ಕೆ ಬರುತ್ತೆ, ಅದು ಮೆರಿನಾ ಟ್ರೆಂಚು. ಅದೇ ಥರ ದಕ್ಷಿಣಕ್ಕೆ ಮತ್ತು ಉತ್ತರಕ್ಕೂ ಕೂಡ 2 ಟ್ರೆಂಚ್ ಇದೆ. ಅವ್ಯಾವು ಅಂದರೆ ಒಂದು ಟೊಂಗಾ ಟ್ರೆಂಚ್ ಅಂತ ಕರಿತೀವಿ, ದಟ್ ಈಸ್ ಸೌತ್ ಪೆಸಿಫಿಕ್ ಓಷನಿಗೆ ಬರುತ್ತೆ. ಅದು ನ್ಯೂಜಿಲ್ಯಾಂಡ್ ಹತ್ರ ಇದೆ, ಅದು ನ್ಯೂಜಿಲ್ಯಾಂಡ್ ಇದೆ ಟೊಂಗಾ ಟ್ರೆಂಚ್, ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ಇನ್ನೊಂದು ಬರುತ್ತೆ ಕುರಿಲ್ ಕಾಮಚಟ್ ಟ್ರೆಂಚ್ ಅಂತ ಬರುತ್ತೆ, ಅದು ನಾರ್ತ್ ಪೆಸಿಫಿಕ್ ಓಷನಲ್ಲಿ ಬರುತ್ತೆ. ಓಕೆ, ಕುರಿಲ್ ಕಾಮ್ಚಟಕ್ ಟ್ರೆಂಚ್ ಅಂತ ಕರಿತೀವಿ ನಾವು, ಕುರಿಲ್ ಕಾಮ್ಚಟಕ್ ಟ್ರೆಂಚ್ ಅಂತ ಕರಿತೀವಿ, ಅದು ನಾರ್ತರ್ನ್ ಪೆಸಿಫಿಕ್ ಓಷನ್ ಅಂತ ಬರುತ್ತೆ. ಓಕೆ, ದೆನ್ ನಾವಿನ್ನು ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ, ನೆನ್ಪಿಟ್ಕೊಳ್ಳಿ. ಟೊಂಗಾ ಟ್ರೆಂಚ್ ಆ್ಯಂಡ್ ಕುರಿಲ್, ಓಕೆ, ಈ 3 ಟ್ರೆಂಚ್ಗಳು ಪೆಸಿಫಿಕ್ ಓಷನಲ್ಲೇ ಬರೋದು. ಓಕೆ, ಅದಾದ ನಂತರ ನಾನು ಇನ್ನೊಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ. ಸಮುದ್ರದ ಆಳ ಅಂತ ನಾವು ಕರಿತೀವಲ್ಲ, ಅದು ಯಾವ ಒಂದು, ಫಾರ್ ಎಕ್ಸಾಂಪಲ್ ಯೂನಿಟ್ ಯೂಸ್ ಮಾಡ್ತೀವಿ. ಸಮುದ್ರದ ಆಳವನ್ನು ಮೆಜರ್ ಮಾಡಲು ನಾವು ಯಾವ ಯೂನಿಟ್ ಯೂಸ್ ಮಾಡ್ತೀವಿ ನೆನ್ಪಿಟ್ಕೊಳ್ಳಿ. ಸಮುದ್ರದ ಆಳ ಮತ್ತು ದೂರನ ನ್ಯಾಕ್ಟಿಕಲ್ ಅಂತ ಕರಿತೀವಿ, ನ್ಯಾಕ್ಟಿಮೈಲ್ ಅಂತ ಕರಿತೀವಿ. ಅಂದರೆ 1.8 ಕಿಲೋಮೀಟರ್ಸ್ ಬರುತ್ತೆ, ನ್ಯಾಕ್ಟಿಕಲ್ ಕಿಲೋಮೀಟರ್ಸ್ ಅಂತ ಕರಿತೀವಿ. ಅದು ಡಿಸ್ಟೆನ್ಸ್, ದೂರ. ಬಟ್ ಆಳ ಎಷ್ಟು ಡೆಪ್ತ್ ಇದೆ ಒಂದು ಸಮುದ್ರ ಅಂತ ನೀವು ಹೆಂಗೆ ಕಂಡುಹಿಡಿತೀರಾ? ಫ್ಯಾಥಮ್ ಅಂತ ಒಂದು ಯೂನಿಟ್ ಯೂಸ್ ಮಾಡ್ತೀವಿ. 1 ಫ್ಯಾಥಮ್ ಅಂದರೆ 1.8 ಮೀಟರ್ಸ್ ಅಂತ ನೆನ್ಪಿಟ್ಕೊಳ್ಳಿ. 1 ಫ್ಯಾಥಮ್ ಅಂದರೆ 1.8 ಮೀಟರ್ಸ್. ಅದು ತುಂಬ ಇಂಪಾರ್ಟೆಂಟು. ಇಲ್ಲಿ ಯೂನಿಟ್ ಆಗ ಕೇಳ್ತಾ ಇರ್ತಾರೆ ಎಕ್ಸಾಮ್ಸ್ಗಳಲ್ಲಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಅದಾದ ನಂತರ ನಾನು ಜಾಸ್ತಿ ಏನು ಡಿಸ್ಕಸ್ ಮಾಡ್ಕೊಳ್ಳೋ, ಕೋರಲ್ ರೀಫ್ ಅಂತ ಹೋಗೋಣ. ಓಕೆ, ಈ ಕೋರಲ್ ರೀಫಲ್ಲಿ ನೋಡಿ, ವಿಚ್ ಈಸ್ ದ ಬಿಗ್ಗೆಸ್ಟ್ ಕೋರಲ್ ರೀಫ್ ಇನ್ ದ ವರ್ಲ್ಡ್ ಅಂತ ಕೇಳ್ತಾರೆ.
ವಿಚ್ ಈಸ್ ದ ಕೋರಲ್ ರೀಫ್ ಇನ್ ದ ವರ್ಲ್ಡ್ ಅಂತ ಕೇಳ್ತಾರೆ. ಕೋರಲ್ ರೀಫ್ಸ್ ಅಂತ ಅಂದರೆ ನೆನ್ಪಿಟ್ಕೊಳ್ಳಿ, ಈ ಪ್ರಾಣಿಗಳು, ಸಮುದ್ರದ ಕೆಳಗೂ ಕೂಡ ಒಂದಷ್ಟು ಪ್ರಾಣಿಗಳಿವೆ. ಆ ಪ್ರಾಣಿಗಳು ಹೇಗೆ ಅಂತ, ಅವು ಆ ಲೈಮ್ ಏನಿದೆಯೋ ಅಂದರೆ ಸಮುದ್ರದ ಒಂದು ಆ ಉಪ್ಪಿನಂಶ ಏನಿದೆ, ಆ ಉಪ್ಪಿನಂಶನ ತಿನ್ಕೊಂಡು ಕೆಲವೊಂದಷ್ಟು ಆರ್ಗಾನಿಸಮ್ಸು ಲೀವ್ ಮಾಡ್ತವೆ. ದಟ್ಸ್ ಕಾರ್ ಕೋರಲ್. ಅಂದರೆ ಏನು ಕೆಲವು ಸಮುದ್ರದ ಒಳಗಡೆ ಇದೆಯೋ ಕೆಲವೊಂದೊಂದು ಸಸ್ಯವರ್ಗಗಳಾಗಿರ್ಬೋದು, ಆರ್ಗಾನಿಸಮ್ಸ್ ಆಗಿರ್ಬೋದು, ಅವು ಸಮುದ್ರದ ಲೈಮ್ ಕಂಪೋಸಿಷನ್ ಸೆಕ್ರೀಟ್ ಮಾಡಿ ಬದುಕ್ತವೆ. ಅದನ್ನು ಕೋರಲ್ ರೀಫ್ಸ್ ಅಂತ ಕರಿತೀವಿ. ಇಲ್ಲಿ ಕ್ವಶನ್ಸ್ ಏನಿಲ್ಲ, ಯಾರೂ ಕೂಡ ವಾಟ್ ಇಸ್ ಕೋರಲ್ ರೀಫ್ ಅಂತ ಕರೆಯಲ್ಲ. ಇಲ್ಲಿ ಕ್ವಶನ್ ಕೇಳ್ತಾರೆ, ಗ್ರೇಟ್ ಬ್ಯಾರಿಯರ್ ರೀಫ್ ಇದು ದೊಡ್ಡ ರೀಫ್ನ ಬಿಟ್ಕೊಳ್ಳಿ. ಇಡೀ ಕೋರಲ್ ರೀಫಲ್ಲಿ ಅತಿ ದೊಡ್ಡ ಯಾವುದು ಅಂದರೆ ಗ್ರೇಟ್ ಬ್ಯಾರಿಯರ್ ರೀಫ್. ಇದು ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಕ್ವೀನ್ಸ್ಲ್ಯಾಂಡ್, ಆಸ್ಟ್ರೇಲಿಯಾದಲ್ಲಿ ಬರುತ್ತೆ ನೆನ್ಬಿಟ್ಕೊಳ್ಳಿ. ಆಸ್ಟ್ರೇಲಿಯಾ ಗ್ರೇಟ್ ನೆನ್ಬಿಟ್ಕೊಳ್ಳಿ. ಇನ್ನೊಂದು ಕ್ವಶನ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗ್ರೇಟ್ ಅಂತ ಏನೇನು ಬರುತ್ತೋ, ಗ್ರೇಟ್ ವಿಕ್ಟೋರಿಯಾ ಮೌಂಟೇನು, ಗ್ರೇಟ್ ಬ್ಯಾರಿಯರ್ ರೀಫು, ಗ್ರೇಟ್ ಅಂತ ಏನೇ ಬಂದರೂ ಅದು ಆಸ್ಟ್ರೇಲಿಯಾ ನೆನ್ಬಿಟ್ಕೊಳ್ಳಿ. ಒನ್ ಮೋರ್ ಇಂಪಾರ್ಟೆಂಟ್ ಟ್ರಿಕ್ ಇದು. ಗ್ರೇಟ್ ಅಂತ ಬಂದರೆ ಆಸ್ಟ್ರೇಲಿಯಾ, ಅದು ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಅಂದರೆ ಆಸ್ಟ್ರೇಲಿಯಾ ನೆನ್ಬಿಟ್ಕೊಳ್ಳಿ. ಕ್ವೀನ್ಸ್ಲ್ಯಾಂಡಲ್ಲಿ ಬರುತ್ತೆ. ಅದೇ ಥರ ಇನ್ನೊಂದು ಕ್ವಶನ್ಸ್ ಕೇಳ್ತಾರೆ, ಇಂಡಿಯನ್ ಓಷನಲ್ಲಿರೋ ರೀಫ್ ಯಾವುದು ಅಂತ ಕೇಳ್ಬೋದು. ದಟ್ ಈಸ್ ಮಾಲ್ಡವೀಸ್ ಅಂತ ನಾವೇನು ಕರಿತೀವಿ, ಐಲ್ಯಾಂಡ್ ಮಾಲ್ಡವೀಸ್ ಅಂತ ಏನಿದೆಯೋ ಕಂಟ್ರಿ, ಅದು ಇಂಡಿಯನ್ ಓಷನಲ್ಲಿದೆ. ಅದು ಕೂಡ ಕೋರಲ್ ರೀಫ್ನ ನಾವು ನೋಡ್ಬೋದು. ಅದು ಬಿಟ್ಟರೆ ರಾಜಾ ಅಂಪಟ್ ಐಲ್ಯಾಂಡ್ ಅಂತ ಇದೆ. ರಾಜಾ ಆಂಪಟ್ ಐಲ್ಯಾಂಡ್ ಅಂತ ಇದೆ. ಇದು ಎಲ್ಲಿ ಬರುತ್ತೆ ಅಂದರೆ ಇಂಡೋನೇಷ್ಯಾದಲ್ಲಿ ಬರುತ್ತೆ. ರಾಜಾ ಆಂಪಟ್ ಐಲ್ಯಾಂಡ್ ಏನಿದೆ ಇದು ಇಂಡೋನೇಷ್ಯಾದಲ್ಲಿ ಬರುತ್ತೆ. ಅದಾದ ನೆಕ್ಸ್ಟ್ ಇಷ್ಟೇ ನೆನ್ಪಿಟ್ಕೊಳ್ಳಿ, ಗ್ರೇಟ್ ಬ್ಯಾರಿಯರ್ ರೀಫ್ ನೆನ್ಪಿಟ್ಕೊಳ್ಳಿ. ಮಾಲ್ಡವೀಸು ಇಂಡಿಯನ್ ಓಷನಲ್ಲಿ ಬರುತ್ತೆ. ಅದು ಬಿಟ್ಟರೆ ರಾಜಾ ಆಂಪಟ್ ಐಲ್ಯಾಂಡ್ ಇಂಡೋನೇಷ್ಯಾದಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಸ್ಯಾಲಿನಿಟಿಗೆ ಹೋಗೋಣ. ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ. ಸ್ಯಾಲಿನಿಟಿ ಅಂದರೆ ಉಪ್ಪಿನಂಶ. ಸಮುದ್ರದ ನೀರು ಉಪ್ಪು ಅಂದರೆ ಸಮುದ್ರದ ನೀರು ಉಪ್ಪಲ್ವಾ, ನೆನ್ಪಿಟ್ಕೊಳ್ಳಿ. ಉಪ್ಪಿನಂಶ ಆಳಕ್ಕೆ ಹೋದಂಗೆ ಜಾಸ್ತಿ ಆಗುತ್ತೆ, ಕಮ್ಮಿ ಆಗಲ್ಲ. ಈ ಒಂದು ಕ್ವಶನ್ ನೆನ್ಪಿಟ್ಕೊಳ್ಳಿ. ಸ್ಯಾಲಿನಿಟಿ ಆಲ್ಸೋ ಇನ್ಕ್ರೀಸ್ ದಿ ಡೆನ್ಸ್, ಅಂದರೆ ಉಪ್ಪಿನಂಶ ನೀವು ಸಮುದ್ರದ ಆಳಕ್ಕೆ ಹೋದಂಗೆ ಉಪ್ಪಿನಂಶ ಜಾಸ್ತಿ ಆಗುತ್ತೆ, ಕಮ್ಮಿ ಆಗಲ್ಲ. ಆಮೇಲೆ ಇನ್ನೊಂದು, ಉಪ್ಪಿನಂಶಕ್ಕೆ ಕಾರಣ ಏನು ನೆನ್ಪಿಟ್ಕೊಳ್ಳಿ. ಇದು ಹಾರ್ಡ್ ವಾಟರ್ ಆ್ಯಂಡ್ ಸಾಫ್ಟ್ ವಾಟರ್ ಅಂತ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ಅದೇ ಎಕ್ಸಾಮ್ ಆಗಿರ್ಬೋದು, KPSC KSP ಅದೇ ಆಗಿರ್ಬೋದು. ಅಲ್ಲಿ ಏನು ಕಾರಣ ಅಂದರೆ ಅಲ್ಲಿ ಫಸ್ಟ್ ಸೋಡಿಯಂ ಕ್ಲೋರೈಡ್ ಇರುತ್ತೆ ನೆನ್ಪಿಟ್ಕೊಳ್ಳಿ. ಫಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನು. ಸಮುದ್ರದ ನೀರು ಏನಕ್ಕೆ ಉಪ್ಪಾಗಿದೆ ಅಂದರೆ ಅಲ್ಲಿ ಸೋಡಿಯಂ ಕ್ಲೋರೈಡ್ ಇರುತ್ತೆ 77%. ಅದು ಬಿಟ್ಟರೆ ಮೆಗ್ನೀಷಿಯಂ ಕ್ಲೋರೈಡ್ ಬರುತ್ತೆ. ಮೆಗ್ನೀಷಿಯಂ ಅಂದರೆ ಗಡುಸು ನೆನ್ಪಿಟ್ಕೊಳ್ಳಿ. ಹಾರ್ಡ್ ವಾಟರ್ ಅಂತ ನಾವು ಕರಿತೀವಿ. ಅದು ಬಿಟ್ಟರೆ ಇನ್ನೇನಿರುತ್ತೆ, ಕ್ಯಾಲ್ಶಿಯಂ ಸಲ್ಫೇಟ್ ಇರುತ್ತೆ, ಮೆಗ್ನೀಷಿಯಂ ಸಲ್ಫೇಟ್ ಇರುತ್ತೆ, ಅಂದರೆ ಪೊಟ್ಯಾಷಿಯಂ ಸಲ್ಫೇಟ್ ಕೂಡ ಇರುತ್ತೆ. ಅಂದರೆ ಏನೇನಿರುತ್ತೆ ಸಮುದ್ರ ನೀರಲ್ಲಿ ಅಂದರೆ ಫಸ್ಟು ಸೋಡಿಯಂ ಕ್ಲೋರೈಡೆ. ಅವ್ನು ಕ್ವಶನ್ ಕೇಳ್ತಾನೆ, ಸಮುದ್ರದ ನೀರು ಯಾಕೆ ಉಪ್ಪು ಅಂತ ಕೇಳಿದ್ರೆ ಅಲ್ಲಿ ಸೋಡಿಯಂ ಕ್ಲೋರೈಡ್ ಇರುತ್ತೆ. ಅದು ಬಿಟ್ಟರೆ ಮೆಗ್ನೀಷಿಯಂ ಕ್ಲೋರೈಡ್ ಇರುತ್ತೆ, ಮೆಗ್ನೀಷಿಯಂ ಸಲ್ಫೇಟ್ ಇರುತ್ತೆ, ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಮ್ಸ್ ಇರುತ್ತೆ. ಇಷ್ಟರಿಂದ ಸಮುದ್ರದ ನೀರು ಉಪ್ಪಾಗಿರುತ್ತೆ. ಇತ್ತೀಚೆಗೆ ಪರ್ಸೆಂಟೇಜ್ ಕೂಡ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸಮುದ್ರದಲ್ಲಿ ಇರುವ ಸೋಡಿಯಂ ಕ್ಲೋರೈಡ್ನ ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ಬೋದು. ದಟ್ ಈಸ್ 77.8%. ಎಷ್ಟು ಇದೆ ಅಂತ ಕೇಳ್ಬೋದು ಅಂಶನ. ಪರ್ಸೆಂಟೇಜ್ ಕೂಡ ಕೇಳ್ತಾರೆ ಬಿಟ್ಟು. ಸೋಡಿಯಂ ಕ್ಲೋರೈಡ್ ವೆರಿ ಇಂಪಾರ್ಟೆಂಟು. ನೀವು ಯಾವ ಕೇಳಲ್ಲ, ಮೆಗ್ನೀಷಿಯಂ ಯಾವ ಕೇಳಲ್ಲ, ಬಟ್ ಸೋಡಿಯಂ ಕ್ಲೋರೈಡ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಓಷನ್ ಕರೆಂಟ್ ಬರೋಣ. ನೆನ್ಪಿಟ್ಕೊಳ್ಳಿ, ಓಷನ್ ಕರೆಂಟ್ ಅಂತ ಬರೀತೀವಿ. ಇಲ್ಲಿ 2 ಟೈಪ್ ಇರುತ್ತೆ ಓಷನ್ ಕರೆಂಟು. ವಾರ್ಮ್ ಓಷನ್ ಕರೆಂಟು, ಕೋಲ್ಡ್ ಓಷನ್ ಕರೆಂಟು. ಓಕೆ, ಈ ಓಷನ್ ಕರೆಂಟ್ ಏನೇನು ಮಾಡುತ್ತಪ್ಪ ಅಂದರೆ, ಈ ಓಷನ್ ಕರೆಂಟ್ ಅಂದರೆ ಏನು ಅಂತ ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿಂಪಲ್ಲಾಗಿ. ಓಷನ್ ಕರೆಂಟ್ ಅಂದರೆ ಏನು ಗೊತ್ತೆ, ಈ ಸೂರ್ಯ ಮತ್ತು ಚಂದ್ರನ ಗ್ರಾವಿಟೇಷನ್ನಿಂದ ನಮಗೆ ಟೈಡ್ಸ್ ಆಗುತ್ತೆ, ಸ್ಯಾಲಿನಿಟಿ ಜಾಸ್ತಿ ಆಗುತ್ತೆ, ಉಪ್ಪಿನಂಶ ಜಾಸ್ತಿ ಆಗುತ್ತೆ. ಆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಈ ವಾರ್ಮ್ ಅಂತ ನಾವೇನು ಕರಿತೀವಿ. ಓಕೆ, ಈ ಒಂದು ಓಷನ್ ಕರೆಂಟಲ್ಲಿ ಏನಕ್ಕಾಗುತ್ತೆ ಅಂದರೆ ಸೂರ್ಯ ಮತ್ತು ಚಂದ್ರನ ಗ್ರಾವಿಟೇಷನ್ ಫೋರ್ಸಿಂದ ಆಗುತ್ತೆ. ಇಲ್ಲಿ ನೆನ್ಪಿಟ್ಕೊಳ್ಳಿ 2 ಟೈಪ್. ಅಂದರೆ ಒಂದು ಕ್ಲಾಕ್ ವೈಸಲ್ಲಿ ಹೋಗುತ್ತೆ, ಒಂದು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೋಗುತ್ತೆ. ಇನ್ನು ನಾರ್ತನ್ ಹೆಮಿಸ್ಫಿಯರಲ್ಲಿ ಹೆಂಗಿರುತ್ತೆ ಅಂದರೆ ನಾರ್ತ್ ಹೆಮಿಸ್ಫಿಯರಲ್ಲಿ ಹೆಂಗೆ ಹೋಗುತ್ತೆ, ಕ್ಲಾಕ್ ವೈಸೆಲ್ಲ ಹೋಗುತ್ತೆ ನೆನ್ಪಿಟ್ಕೊಳ್ಳಿ. ಬಟ್ ಸದರ್ನ್ ಹೆಮಿಸ್ಫಿಯರಲ್ಲಿ ಹೆಂಗೆ ಹೋಗುತ್ತೆ, ಅದು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೋಗುತ್ತೆ, ರಿವರ್ಸ್. ನಾರ್ತು ಕ್ಲಾಕ್ ವೈಸು. ಓಕೆ, ನಾರ್ತ್ ನೆನ್ಪಿಟ್ಕೊಳ್ಳಿ. ನಾರ್ತ್ ಅಂದರೆ ಮೇಲಲ್ವಾ, ಅದು ಕ್ಲಾಕ್ ವೈಸಲ್ಲಿ ಬರುತ್ತೆ. ಸೌತ್ ಸದರ್ನ್ ಹೆಮಿಸ್ಫಿಯರ್ ಬಂದಾಗ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೋಗುತ್ತೆ. ಇಲ್ಲಿ 2 ಟೈಪ್ ಇರುತ್ತೆ, ವಾರ್ಮ್ ಕರೆಂಟ್ ಮತ್ತು ಕೋಲ್ಡ್ ಕರೆಂಟ್ ಅಂತ ಬರುತ್ತೆ. ಏನು ವಾರ್ಮ್ ಆ್ಯಂಡ್ ಕೋಲ್ಡ್ ಕರೆಂಟ್ ಅಂದರೆ, ಲೋಯರ್ ಆಟಿಟ್ಯೂಡಿಂದ ಹೈಯರ್ ಲ್ಯಾಟಿಟ್ಯೂಡ್ಗೆ ಹೋದರೆ ವಾರ್ಮ್ ಕರೆಂಟ್, ಲೋಯರ್ ಟು ಹೈಯರ್ ನೆನ್ಪಿಟ್ಕೊಳ್ಳಿ. ಹಂಗೆ ನೆನ್ಪಿಟ್ಕೊಳ್ಳಿ, ಲೋಯರ್ ಟು ಹೈಯರ್, ಕಮ್ಮಿಯಿಂದ ಜಾಸ್ತಿಗೆ ಹೋದರೆ ಲ್ಯಾಟಿಟ್ಯೂಡ್ ಅಂತ ಏನು ಕರಿತೀವಿ, ಕಮ್ಮಿಯಿಂದ ಲ್ಯಾಟಿಟ್ಯೂಡ್. ಓಕೆ, ಅಲ್ಲಿಗೆ ಹೋದರೆ ವಾರ್ಮ್ ಕರೆಂಟು, ಜಾಸ್ತಿಯಿಂದ ಕಮ್ಮಿಗೆ ಬಂದರೆ ಅದು ಕೋಲ್ಡ್ ಕರೆಂಟು. ಇನ್ನೂ ಒಂದು ನೆನಪಿಟ್ಕೊಳ್ಳಿ, ಕೋಲ್ಡ್ ಕರೆಂಟ್ ಇದೆಯಲ್ಲ, ಅಲ್ಲಿ ಕೋಲ್ಡ್ ಕರೆಂಟಲ್ಲಿ ಇನ್ನೂ ಒಂದು ಕ್ವಶನ್ಸ್ ಕೇಳ್ತಾನೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ 2.
ಈ ವಾರ್ಮ್ ಆ್ಯಂಡ್ ಕೋಲ್ಡ್ ಕರೆಂಟಲ್ಲಿ ಏನಾಗುತ್ತೆ ಅಂದರೆ